ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಯಾಗರಾಜ್ ತ್ರಿವೇಣಿ ಸಂಗಮದಿಂದ ನಿಮಗೆ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗೆ ಆಶೀರ್ವಾದಗಳು ಸಿಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಚಾರವನ್ನೆಲ್ಲ ತಿಳಿಸ್ತಾ ಇದ್ದೀನಿ. ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಕರ್ಕಾಟಕ ರಾಶಿ ಜನವರಿ 2025 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಕರ್ಕಾಟಕ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ತಿಂಗಳಲ್ಲಿ ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ಜನವರಿ 2025 ಹೊಸ ವರ್ಷ ಆರಂಭ ಆಗ್ತಾ ಇದೆ. ಯಾರ್ಯಾರು ಆಂಗ್ಲ ಪದ್ಧತಿಯಂತೆ ಹೊಸ ವರ್ಷವನ್ನು ಆಚರಣೆ ಮಾಡ್ಕೊಂತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2025. 12/1/2025 ಶಾಕಾಂಬರಿ ವ್ರತ ಭಾನುವಾರ. 13/1/2025 ಸೋಮವಾರ ಬನಶಂಕರಿ ಪೂಜೆ ಹುಣ್ಣಿಮೆ ದಿನ. 14/1/2025 ಉತ್ತರಾಯಣ ಪುಣ್ಯಕಾಲ ಆರಂಭ. ಸೂರ್ಯ ಮಕರ ರಾಶಿಗೆ ರಾಶಿ ಪರಿವರ್ತನೆ. ತರ್ಪಣ ಬಿಡಬೇಕಾಗಿರೋರು ಮಧ್ಯಾಹ್ನ 2:39 PM ತರ್ಪಣ ಬಿಡಬೇಕು. ಸಂಕ್ರಾಂತಿ ಹಬ್ಬ, ಧನುರ್ಮಾಸ ಪೂಜಾ ಸಮಾಪ್ತಿ. ಸಂಕ್ರಾಂತಿ ಹಬ್ಬನೂ ಕೂಡ 14 ಜನವರಿ 2025. ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಕರ್ಕಾಟಕ ರಾಶಿ ಜಾತಕರ ಮೇಲೆ ಗ್ರಹಗಳು ಮತ್ತು ನಕ್ಷತ್ರಗಳು ಯಾವ ರೀತಿ ಫಲ ಕೊಡ್ತಾರೆ ಅನ್ನೋಂಥ ವಿಚಾರವನ್ನ ನಾನೀಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರಿಗೆ ದ್ವಿಗ್ರಹ ಯೋಗ, 2 ಗ್ರಹಗಳು ಅತ್ಯಂತ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡಿಸ್ತಾರೆ. ಕರ್ಕಾಟಕ ರಾಶಿಗೆ ಬುಧ ವ್ಯಯಾಧಿಪತಿ ಮತ್ತು ತೃತೀಯಾಧಿಪತಿಯಾಗಿ ದುಸ್ಥಾನವಾದಂತಹ 6ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇದ್ದಾನೆ. ಗೋಚಾರದಲ್ಲಿ ಬುಧ ದುಸ್ಥಾನ ಅಂದ್ರೆ 6ನೇ ಮನೆಯಲ್ಲಿ ಸಂಚಾರ ಆದ್ರೂ ಕೂಡ ಬುಧ ಗೋಚಾರದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ಬುಧ ಅಂದಾಗ ಬಂಧು ಬಾಂಧವರು, ಅವರ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ನಿಮ್ಮ ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಚಿಕ್ಕ ಸಹೋದರಿಯಿಂದ ನಿಮಗೆ ಅನುಕೂಲಗಳಾಗುತ್ತೆ. ಬಂಧುಗಳ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ. ಬುಧ ಷಷ್ಠಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ಧನ ಲಾಭ ಆಗುತ್ತೆ. ಧನಮೂಲಂ ಇದಂ ಜಗತ್. ಧೈರ್ಯ ಹೆಚ್ಚಾಗುತ್ತೆ. ಉನ್ನತವಾದ ವಿದ್ಯೆಯನ್ನ ನೀವು ಓದ್ತೀರಿ, ಅಭಿವೃದ್ಧಿಯನ್ನ ಪಡಿತೀರಿ, ಅಧಿಕಾರ ವೃದ್ಧಿಯಾಗುತ್ತೆ. ಮಾನಸಿಕವಾಗಿ ಶಾಂತಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಉತ್ತಮ ಸಂಗೀತವನ್ನ ನೀವು ಕೇಳಿ ಅನುಭವಿಸ್ತೀರಿ. ಬರಹಗಳಲ್ಲಿ ಸಂತೋಷವನ್ನ ಗಳಿಸ್ತೀರಿ. ಧನ ಸಂಚಯದಲ್ಲಿ ಅಭಿವೃದ್ಧಿ, ಮಾನಸಿಕವಾಗಿ ತೃಪ್ತಿ, ಶತ್ರುಗಳ ಮೇಲೆ ಜಯ ಪ್ರಾಪ್ತಿಯಾಗುತ್ತೆ. ಸಹೋದ್ಯೋಗಿಗಳು ಮತ್ತು ಅಧಿಕಾರಿಗಳ ಜೊತೆ ಉತ್ತಮವಾದ ಬಾಂಧವ್ಯ ಉಂಟಾಗುತ್ತೆ. ನೋಡಿ, ಇದೆಲ್ಲ ರಾಜಯೋಗದಂತಹ ಫಲ ಬುಧನಿಂದ ನಿಮಗೆ ಪ್ರಾಪ್ತಿಯಾಗುತ್ತೆ. ದ್ವಿಗ್ರಹಗಳು 2 ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ಶುಕ್ರ 28 ಜನವರಿ 2025 ಕುಂಭ ರಾಶಿಯಿಂದ ಮೀನ ರಾಶಿಗೆ ರಾಶಿ ಪರಿವರ್ತನೆ. ಆದ್ರೆ ಶುಕ್ರ ಅಷ್ಟಮ ಭಾವದಲ್ಲಿ 28ನೇ ತಾರೀಕುವರೆಗೂ ಇರ್ತಾನೆ. ಶುಕ್ರ ಗೋಚಾರದಲ್ಲಿ ಅದು ಕೂಡ ದುಸ್ಥಾನ ಆದ್ರೂ ಕೂಡ ಶುಕ್ರ ಅಷ್ಟಮ ಭಾವದಲ್ಲಿ ಶುಭ ಫಲಗಳನ್ನ ಕೊಡ್ತಾನೆ. ವಿವಾಹ ಆಗಿದ್ದರೆ, ನೀವು ಪುರುಷರಾಗಿದ್ದರೆ ಪತ್ನಿಯ ಮುಖಾಂತರ ಧನ ಪ್ರಾಪ್ತಿ, ನೀವು ಸ್ತ್ರೀ ಜಾತಕರಾಗಿದ್ದರೆ ಪತಿಯ ಮುಖಾಂತರ ಧನ ಪ್ರಾಪ್ತಿ, ಅಥವಾ ಪಾಲುದಾರಿಕೆ ವ್ಯಾಪಾರ ಮಾಡ್ತಾ ಇದ್ರೆ ಅದರಿಂದಲೂ ಕೂಡ ನಿಮಗೆ ಧನ ಪ್ರಾಪ್ತಿ. ಕೆಲವು ಹಣಕಾಸಿನ ಸಮಸ್ಯೆಗಳಿಗೆ ಲೋನ್ ಬೇಕು ಅಂತ ಹಾಕಿರ್ತೀರಿ, ದುಡ್ಡು ಪ್ರಾಪ್ತಿಯಾಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಅಂತೀವಿ. ಅದರಂತೆ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ. ಈಗೇನಾದ್ರೂ ನಿಮಗೆ ಒಂದು ಪ್ರೇಮ ಸಂಬಂಧ ಜನವರಿ 2025 ಆರಂಭ ಆದ್ರೆ ಅದು ಕೊನೆಯವರೆಗೂ ಮುಂದುವರಿಯುತ್ತೆ. ಕರ್ಕಾಟಕ ರಾಶಿ ಜಾತಕರಿಗೆ ವಿವಾಹ ಸಮಯ. ಗುರುಜಿ, ನೀವು ವಿವಾಹ ಸಮಯ ಅಂತ ಹೇಳಿದ್ರಿ, ನನ್ ಮದುವೆ ಆಗ್ಬಿಟ್ಟೆ, ತೊಂದ್ರೆ, ಒಬ್ರಿಗೂ ಹೊಂದಾಣಿಕೆ ಆಗಲ್ಲ ಅಂತ ಹೇಳ್ಬೇಡಿ. ನೀವು ವಿವಾಹ ಆಗುವ ಮೊದಲೇ ಇಬ್ಬರ ಜಾತಕಗಳನ್ನ ತೋರಿಸಿ
ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ ಅನ್ನೋದನ್ನ ನೀವು ಜಾತಕ ತೋರಿಸ್ಬೇಕಾಗತ್ತೆ. ಮತ್ತೆ ನಿಮಗೆ ವರ, ಆಯುಷ್, ಆರೋಗ್ಯ, ಮಕ್ಕಳಾಗ್ತಾರ ಇಲ್ವಾ ಅದೆಲ್ಲ ನೀವು ಜಾತಕವನ್ನ ತೋರಿಸಿ ತಿಳ್ಕೊಬೇಕಾಗತ್ತೆ. ಶತ್ರುತ್ವ ಅನ್ನೋಂಥದ್ದು, ಶತ್ರುತ್ವ ಅಂದ್ರೆ ಶತ್ರುಗಳ ಮೇಲೆ ವಿಜಯ, ಆಪತ್ತುಗಳು ಕೂಡ ನಾಶ, ಅಭಿವೃದ್ಧಿ, ಭೂಮಿ ಸಿಗುವಂಥದ್ದು, ಉತ್ಕೃಷ್ಟವಾದ ಮನೆ ಪ್ರಾಪ್ತಿಯಾಗುವಂಥದ್ದು, ಎಲ್ಲಾ ರೀತಿ ಅನುಕೂಲಗಳು ಕೂಡ ಆಗತ್ತೆ. ಏನಾದ್ರೂ ಕಾಯಿಲೆಗಳಿದ್ರೆ ವ್ಯಾಧಿಗಳಿಂದ ನೀವು ಮುಕ್ತಿಯನ್ನು ಕೂಡ ಹೊಂದುತ್ತೀರಿ. ಕರ್ಕಾಟಕ ರಾಶಿ ಜಾತಕರು ಜನವರಿ 2025. ಹಾಗಾದ್ರೆ ಸೂರ್ಯ ಕೂಡ ಅಷ್ಟಮ ಭಾವಕ್ಕೆ 14ನೇ ತಾರೀಕು ಮೇಲೆ ಸೂರ್ಯ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ತಾನೆ. ಗುರುಜಿ ನೀವ್ ಹೇಳಿದ್ ಯಾವುದು ಒಳ್ಳೇದಾಗ್ತಾ ಇಲ್ಲ ಗುರುಜಿ, ನನಗೆ ಬರೀ ಕೆಟ್ಟದೇ ಆಗ್ತಾ ಇದೆ. ನಾನು ಗ್ರಹಗಳು ಗೋಚಾರ ಫಲ, ಇದು ನಿಮ್ಮ ಜನ್ಮ ಜಾತಕವನ್ನ ನೀವು ತೋರಿಸಿಲ್ಲ. ಗೋಚಾರ ಫಲದಲ್ಲಿ ಈಗ ನಿಮಗೆ ಸೂರ್ಯನಿಂದ ಏನೇನೋ ಅಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನೋಂಥ ವಿಚಾರ ತಿಳಿಸ್ತೀನಿ. ನಾನು ಪ್ರತಿ ತಿಂಗಳು ಮಾಸಿಕ ಭವಿಷ್ಯ ಹೇಳ್ಬೇಕಾದ್ರೆ ಯಾವ ಗ್ರಹಗಳಿಂದ ಶುಭ ಫಲ, ಯಾವ ಗ್ರಹಗಳಿಂದ ಅಶುಭ ಫಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆದ್ರೆ ನೀವೆಲ್ಲ ಕೆಲವರು ಹೇಳ್ತೀರಿ ಗುರುಜಿ ನಮ್ಗೆ ಯಾವುದು ನೀವ್ ಹೇಳ್ತಾ ಇರೋದು ಒಳ್ಳೇದಾಗ್ತಾ ಇಲ್ಲ, ನಮ್ಗೆ ಬರೀ ಕೆಟ್ಟದೇ ಆಗ್ತಾ ಇದೆ ಅನ್ನುವಂಥವ್ರು ನಿಮ್ಮ ಜನ್ಮ ಜಾತಕದಲ್ಲಿ ಯಾವುದಾದ್ರೂ ಪಾಪಗ್ರಹ ನಿಮ್ಗೆ ತೊಂದರೆ ಕೊಡ್ತಾ ಇರ್ಬೋದು. ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಮ ಜನ್ಮ ಜಾತಕಗಳನ್ನ ನೀವು ನನಗೆ ತೋರಿಸ್ಬೇಕು. ಅಥವಾ ನಿಮ್ಮ ಪ್ರಾರಬ್ಧ ಕರ್ಮ ಏನಿದೆ ಅನ್ನೋದನ್ನ ನೀವು ತೋರಿಸಿದಾಗ ನಾನು ನೋಡಿ ನಿಮ್ಗೆ ಪರಿಹಾರವನ್ನ ತಿಳಿಸಕ್ಕೆ ಸಾಧ್ಯ ಆಗತ್ತೆ. ಸೂರ್ಯ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಉತ್ತಮ ಆರೋಗ್ಯ ಅಂದ್ರೆ ಕೆಲವರಿಗೆ ದೇಹದ ನೋವು ಉಂಟಾಗುತ್ತೆ. ಹತ್ತಿರ ನೆರೆಹೊರೆಯವರ ಜೊತೆ ಉಲ್ಲಾಸವಾಗಿ ಇರೋದಕ್ಕೆ ಆಗಲ್ಲ. ಮಕ್ಕಳಿಂದ ತೊಂದರೆ ಆಗ್ಬೋದು, ತಂದೆಗೆ ತೊಂದರೆ ಆಗ್ಬೋದು, ಅಥವಾ ತಂದೆಗೆ ಆಯುಷ್ಗೆ ತೊಂದರೆ ಆಗ್ಬೋದು, ಪ್ರಯಾಣಗಳಲ್ಲಿ ತೊಂದರೆ ಆಗುವ ಸಾಧ್ಯತೆ ಇದೆ. ಅನಾವಶ್ಯಕ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಸರ್ಕಾರಿ ಅಧಿಕಾರಿಗಳಿಂದ ನಿಮ್ಗೆ ಸಂತೋಷ ಅನ್ನೋದು ಇರಲ್ಲ. ಸ್ನೇಹಿತರ ಜೊತೆ ಕಲಹಗಳು ಉಂಟಾಗುವ ಸಾಧ್ಯತೆ ಇದೆ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋವಿನಯ ನಾಶನಃ. ಕೋಪ ಅನ್ನುವಂಥದ್ದು ನಮ್ಮಲ್ಲಿ 2 ಗುಣ ಇದೆ, ಕೋಪ ಮತ್ತು ಪ್ರೀತಿ. ಕೋಪ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಪ್ರೀತಿ ನಾಶ ಆಗುತ್ತೆ. ನಾನು ಅಂತ ಅಹಂಕಾರ ಪಟ್ಟಾಗ ನಮ್ಮಲ್ಲಿರುವಂತಹ ವಿನಯ ನಾಶ ಆಗುತ್ತೆ. ಧನ ನಷ್ಟ ಆಗುವ ಸಾಧ್ಯತೆ. ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಕುಟುಂಬದಲ್ಲಿ ಅಥವಾ ಮನೆಯಲ್ಲಿ ಏನೋ ಕಳ್ತನ ಆಗ್ಬಿಡ್ಬೋದು. ಅಥವಾ ನೀವು ಸ್ತ್ರೀ ಜಾತಕರಾಗಿದ್ರೆ ಪತಿಯ ಕುಟುಂಬ ಅಥವಾ ಅವರ ಮನೆ ಏನಿರುತ್ತೆ ಅಲ್ಲಿ ಕಲಹಗಳಾಗ್ಬೋದು. ಅಂದ್ರೆ ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ ಏನೋ ಒಂದು ತೊಂದರೆಗಳಾಗ್ಬಿಡ್ಬೋದು. ಧನ ಏನಾದ್ರೂ ಸಂಗ್ರಹಣೆ ಮಾಡಬೇಕು ಅಂದಾಗ ಅಧಿಕಾರಿಗಳಿಂದ ನಿಮಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಕರ್ಕಾಟಕ ರಾಶಿ ಜಾತಕರಿಗೆ ಎಚ್ಚರ. ಏನಾದ್ರೂ ಒಂದು ಇಡಿ ಈ ತರ ಯಾವುದೋ ಒಂದು ಅಧಿಕಾರ ವರ್ಗ, ದೊಡ್ಡ ದೊಡ್ಡ ಪೋಸ್ಟ್ ಇರೋರಿಗೆ, CBI CID ಏನೋ ಇದೆಯಲ್ಲ, ಅಲ್ಲಿಂದ ನಿಮ್ಗೆ ಏನೋ ತೊಂದರೆಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಕರ್ಕಾಟಕ ರಾಶಿ ಜಾತಕರಿಗೆ ಕುಜ ವಕ್ರಿಯಾಗಿ 12ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. ಕೋಪ ಮಾಡ್ಕೋಬೇಡಿ. ಬೆಡ್ ಕಂಫರ್ಟ್ ನಿಮಗೆ ಸಂಪೂರ್ಣವಾಗಿ ಸಿಗಕ್ಕೆ ತೊಂದರೆಗಳಾಗ್ಬೋದು. ಉಲ್ಲಾಸ ಪಡೆಯೋದಕ್ಕೆ ತೊಂದರೆಗಳಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಕರ್ಕಾಟಕ ರಾಶಿಯವರು ಈ ತಿಂಗಳು ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋಂಥ ವಿಚಾರವನ್ನು ಕೂಡ ತಿಳಿಸ್ತೀನಿ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಆಸಕ್ತಿ ಕಡಿಮೆ ಆಗ್ಬೋದು. ಆದ್ರಿಂದ ಹೆಚ್ಚು ಜ್ಞಾಪಕ ಶಕ್ತಿ ಹೆಚ್ಚು ಆಗೋದಕ್ಕೋಸ್ಕರ ಮಹಾವಿಷ್ಣುವನ್ನ ನೀವು ಪ್ರಾರ್ಥನೆ ಮಾಡಬೇಕು. ಅದ್ರ ಜೊತೆಗೆ ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ ಅನ್ನುವಂತಹ ಮಂತ್ರವನ್ನ ನೀವು ಜಪ ಮಾಡ್ತಾ ಶಿವನಿಗೆ ಅಥವಾ ರುದ್ರನಿಗೆ ರುದ್ರಾಭಿಷೇಕವನ್ನ ಮಾಡೋದ್ರಿಂದ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗುತ್ತೆ. ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತೀವಿ. ಕತ್ಲರಿವರಿಗೆ ಬೆಳಕನ್ನ ತೋರಿಸುವಂತಹ ಜ್ಯೋತಿಷ್ಯ ಶಾಸ್ತ್ರ ಇದು. ಆದ್ರಿಂದ ಎಲ್ಲರೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್. ಓಂ ಸರ್ವೇಶಾಂ ಸ್ವಸ್ತಿರ್ಭವತು. ಎಲ್ಲರೂ ಕೂಡ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವೇಶಾಂ ಶಾಂತಿರ್ಭವತು, ಸರ್ವೇಶಾಂ ಪೂರ್ಣಂ ಭವಂತು, ಸರ್ವೇಶಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ನಿಮಗೆಲ್ಲ ಆರೋಗ್ಯ, ಶಾಂತಿ, ಮನೋ ನೆಮ್ಮದಿ ಒಳ್ಳೇದಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ಪ್ರಿಯ ವೀಕ್ಷಕರೇ, ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.